ಇಲ್ಲಿ ನಾವು ತುಂಬ ನಾನು ಟೆಕ್ನಿಕಲ್ ಆಗಿ ಮಾತನಾಡಲಿಕ್ಕೆ ಹೋಗಲ್ಲ. ಆಯ್ತಪ್ಪ, ಈಗ ಒಂದು ಫೈನಲ್ ರೌಂಡಿಗೆ ಬಂದುಬಿಡ್ತೀನಿ ನಾನು. ಏನೋ ನನಗೊಂದಷ್ಟು ಬೆಲೆ ಕಡಿಮೆ ಆಯಿತು ಅಂದರೆ ಒಂದು ಖುಷಿ ಅಲ್ವಾ. ಈಗ ಅವರು ಆದಾಯ ಹೇಳಿದ್ರು, GDP ಅಂತ ಮಾತಾಡಿದ್ರು, ನಾವು 5ನೇ ಸ್ಥಾನದಲ್ಲಿ ಇದ್ದೀವಿ ಅಂತ ಮಾತಾಡಿದ್ರು, G20 ಬಗ್ಗೆ ಮಾತಾಡಿದ್ರು. ಏನೂ ನಮ್ಮ ತಕರಾರಿಲ್ಲ. ತಲಾ ಆದಾಯದ ಬಗ್ಗೆ ನಾನು ಆಗಲೇ ಮಾತಾಡಿದೆ. ತಲಾ ಆದಾಯದಲ್ಲಿ ನಾವು ಎಲ್ಲಿದ್ದೀವಿ ನನ್ನ ಇಡೀ ಪ್ರಶ್ನೆ ಇರೋದಿಲ್ಲಿ. ನನ್ನ ದಿನನಿತ್ಯಕ್ಕೆ ಈಗ ಯಾಕೆ ಯಾರೇ ಮಾಡಿರಲಿ ಗ್ಯಾರಂಟಿ, ಒಂದು ಗ್ಯಾರಂಟಿ ಸ್ಕೀಮು ಇಷ್ಟು ಮಟ್ಟಕ್ಕೆ ಜನ ಕನ್ವಿನ್ಸ್ ಆಗಿ ಆ ಪಾರ್ಟಿಯ ಮ್ಯಾನಿಫೆಸ್ಟೋ ನೋಡ್ಕೊಂಡು ವೋಟ್ ಮಾಡ್ತಾರೆ, 135 ಸ್ಥಾನ ಬರುತ್ತೆ ಅಂತ ಹೇಳಿದ್ರೆ ಎಲ್ಲ ನಾವು ತುಂಬ ಅದ್ಭುತವಾಗಿದೆ ನಮ್ಮ ಇಡೀ ದೇಶ ಅಂತ ಆಗಿದ್ದರೆ, ಗ್ಯಾರಂಟಿ ಸ್ಕೀಮ್ ಕೊಟ್ಟರೆ ಕಾಂಗ್ರೆಸ್ಸನ್ನು ತಿರಸ್ಕರಿಸಬೇಕಾಗಿ ಜನ. ರೀ ಯಾವ ಗ್ಯಾರಂಟಿ ರೀ, ಮೋದಿ ನಮ್ಮನ್ನು ಅದ್ಭುತವಾಗಿ ಇಟ್ಟಿದ್ದಾರೆ, ಏನು ನೀವು 2,000 ರೂಪಾಯಿ ಕೊಟ್ಬಿಟ್ರೆ ನಾವು ನಿಮ್ಗೆ ವೋಟ್ ಹಾಕ್ಬಿಡ್ಬೇಕಾ, ನಿಮ್ಮ ಪವರ್ ಫ್ರೀ ಕೊಡ್ತೀವಿ ಅಂದರೆ ನಾವು ವೋಟ್ ಹಾಕ್ಬಿಡ್ಬೇಕಾ, ಕೇಳಬೇಕಾಗಿತ್ತಲ್ಲ ಜನ. ಆ ಪರಿಸ್ಥಿತಿ ಇಲ್ಲದೆ ಇರೋದಕ್ಕೆ ಅವಲಂಬನೆ ಕಾರಣಕ್ಕೆ ಇನ್ನೊಂದು ಪಾರ್ಟಿ ಬರೋಕ್ಕೆ ಅವಕಾಶ ಆಯಿತು ಅಂತ ನನ್ನ ಫಸ್ಟ್ ಕ್ವಶನ್. ಸರ್ ಆಗಲೇ ಮಾತಾಡ್ತಾ ಇರ್ಬೇಕು, ಸಾರಿ ಇಂಟರ್ಪ್ರೆಕ್ಟ್ ಮಾಡ್ಬಿಟ್ಟೆ, ಸಾರಿ. ಅದ್ರಲ್ಲಿ ಇನ್ನೊಂದು ಪಾಯಿಂಟ್ ಆಡ್ ಆನ್ ಮಾಡೋಕೆ ಸರ್, ಮೊನ್ನೆ ದಿನಪತ್ರಿಕೆ ನಾನು ಓದಿದೆ, ಈ ಉಕ್ರೇನ್ ಅಲ್ಲಿ ಏನು ಯುದ್ಧ ನಡೀತು ಅವಾಗೆಲ್ಲ ಅವ್ರು ಕರ್ಕೊಂಬಂದ್ವಿ, ನಾವು ಅವ್ರನ್ನೆಲ್ಲ ಸೇವ್ ಮಾಡಿದ್ವಿ, ಅವ್ರ ಲೈಫ್ ಸೇವ್ ಮಾಡಿದ್ವಿ ಅಂತ. ಸರ್ ಅದೇ ಜನ ಮೊನ್ನೆ ಇನ್ನೊಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, ಇಲ್ಲಿ ಹಸುವಿಂದ ಸಾಯ ಬದಲಲ್ಲಿ ಯುದ್ಧದಲ್ಲಾದ್ರೂ ಸಾಯ್ತೀವಿ ಅಂತ ಹೇಳಿದ್ದಾರೆ. ಆ ಜನ ಇದು ಬೇರೆ ಜನ, ಇದು ಅವ್ರು ಬೇರೆ ಇವ್ರು ಬೇರೆ. ಹೇಳಿ ಆಯ್ತಾ. ಇದಾದ ನಂತರ ಇದು ಉಕ್ರೇನ್ ಜನ ಅಲ್ಲ, ಇದು ಹೇಳಿದ್ದು ಇಸ್ರೇಲ್ ಆಮೇಲೆ ಮತ್ತೊಂದು ಏನ್ ಹೇಳ್ಬೇಕು ಅಂದ್ರೆ, ನಾನು ಜನಸಾಮಾನ್ಯರಿಗೆ ಅರ್ಥ ಆಗೋ ತರ ಹೇಳ್ಬಿಡ್ತೀನಿ ಸರ್. ನಮ್ಗೆ ಅಷ್ಟೊಂದು ಎಕನಾಮಿಸ್ಟ್ ಬಗ್ಗೆ ಗೊತ್ತಿಲ್ಲ ನಮ್ಗೆ. ನೋಡಿ ಸರ್, ನೀವ್ ಹೇಳ್ತಾ ಇದ್ದೀರಾ ಒಳ್ಳೆ ರಸ್ತೆಗಳು ಕೊಟ್ಟಿದ್ದೀರಾ, ಒಳ್ಳೆ ಕೈಗಾರಿಕೆಗಳು ಕೊಟ್ಟಿದ್ದೀರಾ, ಎಲ್ಲಾನು ನೀವು ಜನಗಳಿಗೆ ಒಳ್ಳೇದ್ ಮಾಡೋದಾದ್ರೆ ನಿರುದ್ಯೋಗ ಸಮಸ್ಯೆ ಯಾಕೆ ಇಷ್ಟೊಂದಿದೆ? ನನ್ನ ಸಿಂಪಲ್ ಪ್ರಶ್ನೆ. ನೀವೆಲ್ಲಾನು ಅದ್ಭುತವಾಗಿ ಮಾಡಿಕೊಟ್ಟಿದ್ದೀನಿ ಅನ್ನೋದಾದ್ರೆ ಸಿಲಿಂಡರ್ ಬೆಲೆ ಯಾಕೆ ಇಷ್ಟೊಂದು ಜಾಸ್ತಿ ಇದೆ? ಗ್ಯಾಸ್ ಬೆಲೆ ಯಾಕೆ ಜಾಸ್ತಿ ಇದೆ? ಪೆಟ್ರೋಲ್ ಬೆಲೆ ಯಾಕೆ ಜಾಸ್ತಿ ಆಯ್ತು? ಡೀಸೆಲ್ ಬೆಲೆ ಯಾಕೆ ಜಾಸ್ತಿ ಆಯ್ತು? ಅಕ್ಕಿ ಬೇಳೆ ಬೆಲೆ ಯಾಕೆ ಜಾಸ್ತಿ ಆಯ್ತು? ಜನಜೀವನಕ್ಕೆ ಬೇಕಾದಂತಹ ಮೂಲಭೂತ ಅವಶ್ಯಕತೆ ವಸ್ತುಗಳ ಬೆಲೆ ಯಾಕೆ ಇವತ್ತು ಗಗನಕ್ಕೇರಿದೆ? ಹೌದು ಸ್ವಾಮಿ, ನೀವ್ ಹೇಳ್ತಾ ಇದ್ದೀರಾ ನೀವು ತಲಾದಾಯ ಇನ್ಕ್ರೀಸ್ ಆಗಿದೆ ಅಂತ. ಅಷ್ಟೇ ಸಾಲ ಕೂಡ 55 ಲಕ್ಷ ಕೋಟಿ ಇದ್ದಿದ್ದು ಇವತ್ತು 155-60 ಆಸುಪಾಸು ಲಕ್ಷ ಕೋಟಿಗೆ ಹೋಗಿದೆ. ಅಂದ್ರೆ ಅಷ್ಟೇ ಸಾಲ ಕೂಡ ನಮ್ಮ ತಲೆ ಮೇಲಿದೆ. ಇದೇ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಸಚಿವರು ಹೇಳ್ತಾ ಇದ್ದಾರೆ, 26.32 ಲಕ್ಷ ಕೋಟಿ ಬರ್ತಾ ಇದೆ, ಅದಕ್ಕೆ ಬಡ್ಡಿ ಎಷ್ಟು ಕಟ್ತಾ ಇದೀವಿ ಗೊತ್ತಾ? ನಾವು ಸುಮಾರು 10.80 ಲಕ್ಷ ಕೋಟಿ ಕಟ್ತಾ ಇದ್ವಿ. ಅಂದ್ರೆ 100 ರೂಪಾಯಿಲಿ 40 ರೂಪಾಯಿ ನಾವು ಬಡ್ಡಿನೇ ಕಟ್ತಾ ಇದ್ವಿ. ಸಾಲ ಮಾರಿ ಯಾರು ತುಪ್ಪ ತಿನ್ನು ಅಂತ ಹೇಳ್ತಾ ಇದೀವಿ, ಇಲ್ಲ ತರ ಸಾಲ ಮಾಡೋಣ, ಅದರಿಂದ ಆರ್ಥಿಕ ಅಭಿವೃದ್ಧಿ ಆಗ್ಬೇಕಲ್ಲ. ಅಭಿವೃದ್ಧಿ ಆಗಿರೋದು ನಮಗೂ ಕೂಡ ಅದರಲ್ಲಿ ಏನಾದ್ರು ಪಾಲು ಸಿಗುತ್ತೆ ಅಂತ ಸಾಲ ಮಾಡಿ ಬೇಡ ಅಂತ ಹೇಳ್ತಲ್ಲ, ಬಡ್ಡಿನ ಜಾಸ್ತಿ ಕಟ್ಬಿಟ್ರೆ ಹೆಂಗೆ ಸರ್? ಇದು ನನ್ನ ಇಡೀ ಪ್ರಶ್ನೆ ಇರೋದು ಇಷ್ಟೇ. ಇದನ್ನು ತುಂಬ ಕಾಮನ್ ಮ್ಯಾನ್, ಒಬ್ಬ ಲೇ ಮ್ಯಾನ್ ಇದನ್ನು ನೋಡ್ತಾ ಇದ್ದರೆ ಅವನು ಇಷ್ಟೇ ಕೇಳ್ಕೊಳ್ಳೋದು, ನಮ್ಗೊಂಚೂರು ಗ್ಯಾಸ್ ಸಿಲಿಂಡರ್ ಕಡಿಮೆ ಮಾಡಿದ್ರ, ನೀವು ಪೆಟ್ರೋಲ್ ಕಡಿಮೆ ಮಾಡಿದ್ರ, ಡೀಸೆಲ್ ಕಡಿಮೆ ಮಾಡಿದ್ರ, ಇದು ಬಿಟ್ಟು ಇದನ್ನು ಹೇಳಿ ಯಾವ ಅಭಿವೃದ್ಧಿ ಬಗ್ಗೆ ಆದರೂ ಮಾತಾಡಿ. ಮನೆ ಬಿಟ್ಟು ಆಚೆ ಹೋದರೆ ಟೋಲ್ ಕಟ್ಟಬೇಕು, ಪೆಟ್ರೋಲ್ಗೆ ಇಮ್ಮಿಡಿಯೇಟ್ ಇಳಿತಾ ಗಾಡಿ ಟ್ಯಾಂಕ್ ಹಿಂಗೆ ಓಪನ್ ಮಾಡಿ ನೋಡ್ತಾನೆ, ಇದೆಯಾ ಇವತ್ತಿಗೆ ಆಗುತ್ತಾ? ಇಲ್ಲಪ್ಪ ಅರ್ಧ ಇರೋಂಗಿದೆ, ಬದ್ದಿದಲ್ಲಿ ಆಫ್ ಆಗಿಬಿಟ್ರೆ 1 ಲೀಟ್ರ್ ಹೋದೆ ಅಲ್ಲಿ ದೊಡ್ಡ ಟ್ಯಾಕ್ಸು. ಇದನ್ನೆಲ್ಲ ಯಾವಾಗ ಸಾಲ್ವ್ ಮಾಡೋದು? ಯಾರು ಸಾಲ್ವ್ ಹೇಳ್ಕೊಳಕ್ಕೆ 5ನೇ ಸ್ಥಾನದಲ್ಲಿ ಇದ್ದೀವಿ, 10ನೇ ಸ್ಥಾನದಲ್ಲಿ ಇದ್ದೀವಿ, ನೆಕ್ಸ್ಟ್ 3ನೇ ಸ್ಥಾನಕ್ಕೆ ಬಂದುಬಿಡ್ತೀವಿ, 2ನೇ ಸ್ಥಾನಕ್ಕೆ ಬಂದುಬಿಡ್ತೀವಿ, ಫೈನ್, ಖುಷಿ, ನಿಮ್ಮ ಜೊತೆ ಸೇರಿ ನಾನು ಎಂಜಾಯ್ ಮಾಡ್ತೀನಿ ಅದನ್ನು. ಈ ಜನಸಾಮಾನ್ಯ ಸಮಸ್ಯೆನ ಯಾರಾದ್ರೂ ಬಗೆಹರಿಸ್ಬೇಕಲ್ಲ, ಇದನ್ನು ಯಾವಾಗ ಮಾಡೋದು ಅಂತ. ಸರ್ ಎಂಜಾಯ್ ಅನ್ನೋದು ಹಂಗಲ್ಲ ಸರ್. ಇವಾಗ ಯಾವುದೇ ನೀವು ಡೆವಲಪ್ಡ್ ನೇಷನ್ಸ್ ತಗೊಂಡ್ರು, ಡೆವಲಪ್ಡ್ ನೇಷನ್ಸ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನಂದ್ರೆ ಕನೆಕ್ಟಿವಿಟಿ ಆಗುತ್ತೆ. ಐದರ್ ಇಟ್ ಇಸ್ ರೋಡ್ವೇಸ್, ರೈಲ್ವೇಸ್ ಅಂಡ್ ಏರ್ವೇಸ್ ಅಂತ, ಅದು ಸಿ ರೂಟ್ಸ್ ಅಂತ ಅಲ್ಲಿ. ಸೊ ಇದು ಬಂದಾಗ, ಈ ಸರ್ಕಾರ ಬಂದಾಗ ಇಟ್ ಹ್ಯಾಸ್ ಕನೆಕ್ಟೆಡ್ ಇನ್ ಆಲ್ ದ ವೇಸ್. ಅದು ರೋಡ್ವೇಸ್, ನ್ಯಾಷನಲ್ ಹೈವೇಸ್ ಆಗಿರ್ಬೋದು, ರೋಡ್ವೇಸ್ ಆಗಿರ್ಬೋದು, ರೈಲ್ವೇಸ್ ಆಗಿರ್ಬೋದು. ಕರ್ನಾಟಕದ ಒಂದೇ ತಗೊಂಡ್ರೆ ವಿದ್ಯುದೀಕರಣ 3233 ಕಿಲೋಮೀಟರ್ ವಿದ್ಯುದೀಕರಣನೇ ಆಗಿರುವಂಥದ್ದು ವಿದ್ಯುತ್. ಆಮೇಲೆ ಇವರು ಇನ್ನೊಂದು ಕೆಲವು ಸತಿ ಹೇಳಿದ್ರು ಪಬ್ಲಿಕ್ ಸೆಕ್ಟರ್ಸ್ ಬಗ್ಗೆ, ತಾವು ಅವಾಗಲೇ ಒಂದ್ಸತಿ ಮಾತಾಡಿದ್ರೆ ಅದರಲ್ಲಿ. ಈಗ 2019ಕ್ಕೆ ಚುನಾವಣೆ ಪರ್ವದಲ್ಲಿ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ HAL ಒಂದು ದೊಡ್ಡ ಇಶ್ಯೂ ಆಗಿದೆ. ಅಂದ್ರೆ HAL ಬರ್ಬಾದ್ ಆಗ್ಬಿಡ್ತು, ಇದಕ್ಕೆ ರೈಫಲ್ ಇದ್ರನ್ನೆಲ್ಲ ಅದಕ್ಕೆ ಕೊಟ್ಟಿಲ್ಲ, ಅದಕ್ಕೂ ಇದಿಲ್ಲ ಅಂತ. ಟುಡೇ HAL is highest earning revenue ಅಂದಲ್ಲಿ, and they have more than 1 lakh crore ಮ್ಯಾನುಫ್ಯಾಕ್ಚರಿಂಗ್ ಇದು. ಮತ್ತೆ HAL has got the biggest manufacturing facility in ತುಮಕೂರದಲ್ಲಿ. ಸೊ ಈ ತರ ಇರ್ಬೇಕಾದಾಗ ಯಾವ ಸುಳ್ಳು HAL ಮಾಡಿದ್ದೆ ನಾವು ಅಂತಾರೆ ಇವರು, HAL ಮಾಡಿದ್ದೆ ನಾವು ಅಂತಾರೆ ಸರ್. ದಟ್ ವಾಸ್ ಅ ಸ್ಟ್ರಾಟಜಿಕ್ ರೀಸನ್ಸ್. ನಾವು ಬಂದ್ಬಿಟ್ಟು ಇಂದಿನ ಯಾವುದೇ ಒಂದು ಪ್ರಧಾನಮಂತ್ರಿಗಳು ಮಾಡಿದ್ದನ್ನ ನಾವು ತಿರಸ್ಕಾರದಲ್ಲಿ ನೋಡ್ತಾ ಇಲ್ಲ, ತಿರಸ್ಕಾರದಲ್ಲಿ ನೋಡ್ತಾ ಇಲ್ಲ. ಎಲ್ಲರದ್ದು ಕೊಡುಗೆ ಇದೆ. They have all contributed to the nation. Every prime minister has contributed. We respect that. ಆದ್ರೆ
ಅದನ್ನ ಇಲ್ವೇ ಇಲ್ಲ, ಇಟ್ ಈಸ್ ನಾಟ್ ಇನ್ ದ ಪಿಕ್ಚರ್ ಅಟ್ ಆಲ್ ಅಂತ ಹೇಳ್ತಾರಲ್ಲ, ದಟ್ ಈಸ್ ವಾಟ್ ವಿ ಆರ್ ಟ್ರೈಂಗ್ ಟು ಪ್ರೂವ್ ವಿತ್ ದ ಫಿಗರ್ಸ್. Okay. ಹೆಚ್ಚಲ್ಲಿ ಇವತ್ತು ಇಟ್ಸ್ ಅ ಪ್ರಾಫಿಟ್ ಈ ಮೇಕಿಂಗ್. ಬೆಲೆ ಏರಿಕೆ ಏನ್ ಮಾಡೋಣ ಇದು? ನಾನು It is a ಸಿಂಪಲ್ ಆಗಿ profit ಕೇಳಿದೆ, making. ನೀವು ಅದನ್ನ ಹೇಳ್ತಿಲ್ಲ ನನಗೆ. ಬೆಲೆ ಏರಿಕೆ ಏನ್ ಮಾಡೋಣ? ನಾ ಬಂದ್ಬಿಟ್ಟು ಏನ್ ಮಾಡಿದೀವಿ ಅನ್ನೋದು ನಾವು ಹೇಳ್ಬೇಕಾಗತ್ತಲ್ಲ ಸರ್. ಇದೇ ಪಬ್ಲಿಕ್ ಸೆಕ್ಟರ್ಸ್ ಇದನ್ನ ದ ವ್ಯಾಲ್ಯೂ ಆಫ್ ದ ನೆಟ್ ವರ್ತ್ ಆಫ್ ದ ವ್ಯಾಲ್ಯೂ ಅಂತಂದಾಗ ಇಟ್ ವಾಸ್ ಓನ್ಲಿ 80 lakhs ಅನ್ನೋ ಇದಂತದ್ದು. ಇವತ್ತು ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ನೆಟ್ ವರ್ತ್ ಬಂದ್ಬಿಟ್ಟು 17.5 lakhs. ಇಸ್ ಇಟ್ ನಾಟ್ ದ ಇದಂತಲ್ಲಿ? ಆಮೇಲೆ ಎಷ್ಟೊಂದು ಕಂಪನಿಗಳು 234 ಕಂಪನೀಸ್ ಪಬ್ಲಿಕ್ ಸೆಕ್ಟರ್ಸ್ ಯೂನಿಟ್ಸ್ ಇರುವಂತದ್ದು. ಇಟ್ ಹ್ಯಾಸ್ ಇನ್ಕ್ರೀಸ್ ಇನ್ ಅದರ್ 15 or something. Now it is 254. That is a revenue generated at the ಸರ್, ಒಂದ್ ನಿಮಿಷ. ಸರ್, ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷ ಹೇಳ್ತಾ ಇರೋಂಥದ್ದು HL ನ ಬರ್ಬಾದ್ ಮಾಡ್ಬಿಟ್ರೆ HL ಮುಳುಗೋಯ್ತು, HL ಫ್ಯಾಕ್ಟರಿಗಳಿಗೆ ಮುಗ್ದೋಯ್ತು ಅಂತ. ಅದು ಸಾಮಾನ್ಯ ಜನರ ಬಗ್ಗೆ ಸರ್. ಅದು ಸಾಮಾನ್ಯ ಜನರ ಬಗ್ಗೆ. ಯಾಕೆ ಅಂತ ಕೇಳಿದ್ರೆ ಶಕ್ತಿವಂತವಾಗಿದೆಯಲ್ಲ ಸರ್, ತಗೊಂಡೋಗಿ ನೀವು ಫಾರಿನ್ ಕೊಟ್ರಿ. ಯಾಕೆ ಸರ್? ಇದೇ ಅಲ್ಲಿ ಇದು ಒಂದ್ ನಿಮಿಷ ಅಲ್ಲಿ ಏನ್ ಗೊತ್ತಾ, ಇದು ಅವ್ರು ಕೆಳಗೆ ಕೊಟ್ಟಿರೋದು ಈ ಯುದ್ಧ ವಿಮಾನದ ಬಗ್ಗೆನೋ ರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆನೋ ಒಂದು ಗುಂಡು ಪಿನ್ನು ಮಾಡಕ್ಕೆ ಬರ್ದಿರೋ ಸಂಸ್ಥೆಗೆ ರಕ್ಷಣೆ ಸಾಮಗ್ರಿ ಮಾರೋ ಆ ಡೀಲ್ ಕೊಟ್ಬಿಟ್ರಲ್ಲ ನೀವು. ಗುಂಡು ಪಿನ್ ಕೂಡ ಮಾಡಿಲ್ಲ ಅವರು. ರಿಲೇಟೆಡ್ ಟು ಆರ್ಮಿ, ರಿಲೇಟೆಡ್ ಟು ಮಿಲಿಟರಿ. ಅವ್ರಿಗೆ ಹೆಂಗ್ ಕೊಟ್ಬಿಟ್ರಿ ನೀವು? ಅಂಥದ್ದು ಏನು ಅಂಟಿತ್ತು ಅಂತ. ಸಾಮಾನ್ಯ ಪ್ರಶ್ನೆ ಸರ್. 56 offset operators in the list. Okay. And this was one among them. Okay, fine. One among them. Okay. Basic ನ ಅರ್ಥ ಮಾಡ್ಕೊಬೇಕಾಗುತ್ತೆ ಸರ್ ಅದರಲ್ಲಿ. One among them ಅದರಲ್ಲಿ. ಓಕೆ, ಫೈನ್. ಇದು ಈ ಡಿಬೇಟ್ ಇದೆಯಲ್ಲ, ತುಂಬ ಸವಿಸ್ತಾರವಾದ ಒಂದು ಚರ್ಚೆ. ನಾನು ಈ 1 ಗಂಟೆನಲ್ಲಿ ಎಲ್ಲ ಅರದು ಕುಡಿದು ಬಿಡ್ತೀವಿ, ಎಲ್ಲ ಆಯಾಮ ಟಚ್ ಮಾಡಿಬಿಡ್ತೀವಿ ಅಂತ ನಾವು ಅದು ಭ್ರಮೆ ಆಗಿಬಿಡ್ತಾ ಆ ಥರ ಹೇಳೋದು. ಇನ್ನೊಂದು ದಿನ ಇದ್ರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡೋಣ ಅಂತ ಹೇಳ್ತಾ, ಚರ್ಚೆಯಲ್ಲಿ ಭಾಗಿಯಾದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಅಭಿವೃದ್ಧಿ ಎನ್ನುವುದು ಅಂಕಿ ಸಂಖ್ಯೆಗಳನ್ನು ಮಾನದಂಡವಾಗಿ ಇಟ್ಕೊಳ್ಳೋದು ಒಂದು ಭಾಗ. ಇನ್ ಜನರಲ್ ಒಂದು ಆ ಮನೆ ಮಾತಾಡಬೇಕು, ಅದನ್ನು ಮನೆ ಜನ ಮಾತಾಡಬೇಕು. ನನಗೆ ಇಂಥ ಸಿಕ್ತು ಅಂತ ಹೇಳಿ. ಅದರ್ವೈಸ್ ಬರೀ ಪುಸ್ತಕದ ಮೇಲಿನ ನಂಬರ್ಗಳಾಗಿ ಮಾತ್ರ ಕಾಣಿಸ್ಬಿಡುತ್ತೆ ಅದು. ನಾನು ಹೇಳೋದು ಯಾವಾಗಲೂ ಅಷ್ಟೇ, ಯಾರಾದರೂ ಬರಲಿ, ಇವರೇ ಇನ್ನೂ 10 ಟರ್ಮ್ಗೆ ಆಳ್ವಿಕೆ ಮಾಡಲಿ, ತಕರಾರಿಲ್ಲ. ಅಭಿವೃದ್ಧಿ ಅಂತ ಹೇಳ್ಕೊಳ್ಳೋದು ಅವ್ರು ಅದನ್ನು ಎಕ್ಸ್ಪ್ಲೈನ್ ಮಾಡೋಂಗೆ ಇರಬಾರ್ದು. ಅದು ಅವ್ರು ಸದನದಲ್ಲಿ ಇದ್ಗಡೆ ಎಕ್ಸ್ಪ್ಲೈನ್ ಮಾಡೋಂಗೆ ಇರಬಾರ್ದು. ಅದು ಜನನೇ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಿರ್ಬೇಕು. ಅದನ್ನು ಅಭಿವೃದ್ಧಿ ಅಂತ ಕರಿತೀವಿ.